Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅದನ್ನು ತನಿಖೆ ಮಾಡ್ತಾರೆ. ಯಾರು ಬಹಿರಂಗಪಡಿಸಿದ್ರು, ಈಗ ಅವ್ರು ಹೇಳಿದ್ದಾರೆ ಪೊಲೀಸ್ನವರೇ ಹಂಚಿದ್ರು ಅಂತ ಹೇಳಿದ್ದಾರೆ. ಯಾವ ಪೊಲೀಸ್ ಹಂಚಿದ್ರು, ಎಲ್ಲಿ ಹಂಚಿದ್ರು, ಅದನ್ನೆಲ್ಲ ನಾವು ನೋಡಲೇಬೇಕಲ್ಲ. ಹೌದು, ಅದನ್ನ ನಾವು ಅವ್ರನ್ನ ಪರಿಶೀಲನೆ ಮಾಡ್ತಾರೆ. ವೆದರ್ ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಗಿವನ್ ಎ ನೋಟಿಸ್ ಆರ್ ನಾಟ್, ಅವರು ಡಿಸೈಡ್ ಮಾಡ್ತಾರೆ. ಅವರು ಅಲ್ಲ, ನಾವು SIT ಆಗಲಿ ಅಲ್ಲ, SIT ವರದಿ ಕೊಡಲಿ. SIT ಮೇಲೆ ವಿಶ್ವಾಸ ನಮಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. SIT ವರದಿ ಕೊಡ್ಲಿ ಅಲ್ಲ ಸರ್ಕಾರಕ್ಕೆ. ಇನ್ನೊಂದು, ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಶನಿವಾರ ಮುಖ್ಯಮಂತ್ರಿಗಳು SIT ಅಧಿಕಾರಿಗಳ ಸಭೆ ಕರೆದಿದ್ರು. ಕರೆಯೋದಕ್ಕೆ ಅವಕಾಶ ಇದೆಯಾ? ಮತ್ತೆ ಆ ಸಭೆಯಲ್ಲಿ ಏನಾದ್ರು ನೋಡಿ, ಈಗ ನೀವು ನನ್ನನ್ನು ಕೇಳಿದ್ರಿ, ಯಾವ ಆಧಾರದ ಮೇಲೆ ಹೇಳ್ತೀನಿ ನಾನು? ಆಸ್ ಎ ಹೋಮ್ ಮಿನಿಸ್ಟರ್ ನಾನು ಯಾವ ಆಧಾರದ ಮೇಲೆ ಹೇಳ್ತೀನಿ? ಐ ಮೇ ನಾಟ್ ಡಿಸ್ಕ್ಲೋಸ್ ಸರ್ಟನ್ ಥಿಂಗ್ಸ್, ಬಟ್ ಐ ಶುಡ್ ಆಲ್ಸೋ ನೋ ಅಲ್ಲ. ನಾನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋದಿಲ್ಲ, ಆದರೆ ನನಗೆ ವಿಷಯ ಅಂತೂ ಗೊತ್ತಿರಬೇಕಿಲ್ವಾ? ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಷಯ ಗೊತ್ತಿರಬಾರ್ದ? ಅಧಿಕಾರಿಗಳನ್ನ ಕರೆದು ಮಾತಾಡಿ ತಿಳ್ಕೊಳ್ಬಾರ್ದ? ನೀವು ಹಿಂಗೆ ಮಾಡಿ ಅಂತ ಅವ್ರು ಹೇಳಿದ್ರು ಕೂಡ ಅಧಿಕಾರಿಗಳು ಮಾಡಂಗಿಲ್ಲ, ಮಾಡಕೂಡ್ದು. ದೇವರಾಜೇಗೌಡ ಆರೋಪ ಅಂತಲ್ಲ, ಅವ್ರು ಶಿವರಾಮೇಗೌಡರ ಮಧ್ಯಸ್ಥಿಕೆ ವಹಿಸಿ ಅವರು DK ಶಿವಕುಮಾರ್ ಮಾತಾಡ್ಸುವಂಥದ್ದು, ನಮ್ಮ ಹತ್ರ 4 ಜನ ಇದ್ದಾರೆ ಅಂತ ಹೇಳೋದು, ಅದು ಇವೆಲ್ಲ ಒಂದಷ್ಟು ಅನುಮಾನಕ್ಕೆ ಅಥವಾ ಬೇರೆ. ನೋಡಿ, ಅವ್ರು ಹೇಳಿದ್ದಕ್ಕೆ ಅದನ್ನು ನಾವು ಗಮನಿಸ್ತೀವಲ್ಲ, SITನವ್ರು ಗಮನಿಸ್ತಾರೆ, ಅದನ್ನು ಗಮನಿಸ್ತಾರೆ. ಅವ್ರನ್ನೂ ಕರೆದು ಸ್ಟೇಟ್ಮೆಂಟ್ ತಗೊಳ್ತಾರೆ. ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲಪ್ಪ, ಯಾಕೆ ಏನಿದೆ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಯಾರನ್ನಾದ್ರೂ ಆಗಲಿ, ನಾನು ಹೇಳೋದು, ಈಗ ನೀವು ಶಿವರಾಮೇಗೌಡರನ್ನ ಹೇಳಿದ್ರಿ, ಈಗ ಅವ್ರನ್ನೆಲ್ಲ ಕರೆದು ಕೇಳ್ತಾರೆ. ಅವ್ರ ಹತ್ರ ಒಳ್ಳೆ ಇನ್ಫಾರ್ಮೇಶನ್ ಇದ್ರೆ ಯಾಕೆ ತಗೋಬಾರ್ದು? ಗೊತ್ತಿಲ್ಲ ನನಗೆ. ಪರಮೇಶ್ವರ್ಗೆ ಬೆನ್ನು ಮೂಳೆ ಇದೆಯಾ, CMಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದಾರೆ. ಅದೆಲ್ಲ ಈಗ ರಾಜ್ಯದ ಜನ 135 ಸೀಟ್ ಆರಿಸಿ ಕಳಿಸಿ ನಮ್ಮನ್ನು ಸರ್ಕಾರಕ್ಕೆ ಕುಂಡ್ರಿಸಿದಾರಪ್ಪ. ಆಯ್ತಾ? ಕುಮಾರಸ್ವಾಮಿ ಅವರು ಪಾಪ ಅವರೇ ಕೂರಬೇಕಾಗಿತ್ತು ಅಂತ ಇತ್ತು, ಆಸೆ ಇತ್ತು, ಅವರಾಗಲಿಲ್ಲ. ಸಂತೋಷ ಪಡಬೇಕು ನಾವಾಗಿದ್ದೀವಿ ಅಂತ. ಅವರು ಬೆನ್ಮೂಳೆ ಮುರಿದು ಅಥವಾ ಬೆನ್ಮೂಳೆ ಇಲ್ಲದೆ ಇದ್ದರೆ ಜನ ಆರಿಸ್ತಿರ್ಲಿಲ್ಲ ನಮ್ಮನ್ನೆಲ್ಲ. ಅಥವಾ ಇವರಿಗೆ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇಲ್ಲದೆ ಇದ್ದಿದ್ರೆ ಜನ ಆರಿಸ್ತಿರ್ಲಿಲ್ಲ. ಇವೆಲ್ಲ ಮಾತಾಡೋದಕ್ಕೆ ಅಷ್ಟು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಕೇಳೋಕ್ಕೆ ಚೆನ್ನಾಗಿರಲ್ಲ. ಸರ್, ಇನ್ನೊಂದು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಅಂದ್ರೆ ಪತ್ರ ಬರೆದಿದ್ದಾರೆ. ಯಾವ ಆಧಾರದ ಮೇಲೆ ಪತ್ರ ಬರೆದ್ರು, ಮತ್ತೆ ಅವ್ರನ್ನೂ ಕೂಡ ಒಂದು ರೀತಿಯಲ್ಲಿ ಸಮನ್ಸ್ ಕೊಟ್ಟು ವಿಚಾರಣೆ ಕರಿಬೇಕು. 400 ಜನ ಇದ್ದಾರೆ ಅಂತ ಯಾವ ಆಧಾರದ ಮೇಲೆ ಹೇಳಿದ್ದಾರೆ? ನೋಡಿ, ಅದನ್ನ ಡಿಸೈಡ್ ಮಾಡೋರು SIT, ನಾನಲ್ಲ ಡಿಸೈಡ್ ಮಾಡೋದು. ಅದನ್ನ ಅವರು ಡಿಸೈಡ್ ಮಾಡ್ತಾರೆ, SITನವರು. ಸರ್, ನೀವು ಗೃಹ ಸಚಿವರಾಗಿ ಬಹಳ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾರೆ. ಹೌದು. ಆದರೆ ನಿಮ್ಮ DCM DK ಶಿವಕುಮಾರ್ ಅವರು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಇನ್ ಬಿಟ್ವೀನ್ ಒಬ್ಬ ಇದರಲ್ಲಿ ವಿಟ್ನೆಸ್ ಜೊತೆ ಮಾತಾಡಿದ್ದಾರೆ. ಆ ವಿಟ್ನೆಸ್ ಆಡಿಯೋನು ಕೂಡ ಬಿಡುಗಡೆ ಮಾಡಿದ್ದಾರೆ. ನೀವು ಭಾಳ ಒಳ್ಳೆ ಕೆಲಸ ಮಾಡಿದೆಯಪ್ಪ, ನಾವಾಗಿರೋದಕ್ಕೆ ಇಷ್ಟೆಲ್ಲ ಮಾಡಿದ್ದೀವಿ ಅಂತ. ಇದು ಈ ಕೇಸ್ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಅದನ್ನು SITನವ್ರು ಗಮನಿಸ್ತಾರೆ. ಅವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರೆ. DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರೇನು ಆರ್ಡಿನರಿ ಪರ್ಸನ್ ಅಲ್ಲ. ಅವ್ರಿಗೂ ಜವಾಬ್ದಾರಿಯಿಂದ ಮಾತಾಡಿರ್ತಾರೆ. ಅವ್ರಿಗೂ ಕೂಡ ಇದು ಇನ್ವೆಸ್ಟಿಗೇಷನ್ ಸಕ್ಸಸ್ ಆಗಬೇಕು, ಮತ್ತು ಯಾರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಅವರು ಕೂಡ ಇರೋದು. ಅವ್ರು ಶಿಕ್ಷೆ ಆಗಬಾರ್ದು ಅಂತ ಏನು ಇದ್ದಂಗಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.